ವಿಶೇಷವಾಗಿ ತಿರುನಲ್ಲಾರ್ ತಮಿಳುನಾಡು ಕ್ಷೇತ್ರದಲ್ಲಿ ನಲ ಮಹಾರಾಜ ತನ್ನ ಎಲ್ಲ ಶನಿದೋಷಗಳ ಪರಿಹಾರಾರ್ಥವಾಗಿ ಶನಿದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾನೆ. ಅಂತಹ ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರ ತಿರುನಲ್ಲಾರ್ನಲ್ಲಿ ಶನಿದೇವರ ಮೂರ್ತಿಯನ್ನು ನಾವು ನೋಡ್ತೇವೆ. ಅದಾದ ನಂತರ ವಿಭೀಷಣ ತನಗೆ ಸರಿಯಾದಂತಹ ಸ್ವಾಮಿಯ ದರ್ಶನವಾಗಬೇಕು, ರಾಮನ ದರ್ಶನವಾಗಬೇಕು ಅಂತ ಪ್ರಾರ್ಥಿಸಿಕೊಂಡು ವಿಶೇಷವಾಗಿ ಆ ಶನಿದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಪ್ರತಿಷ್ಠಾಪನೆ ಮಾಡಿದಂತಹ ಮೂರ್ತಿಯ ಸನ್ನಿಧಾನದಲ್ಲಿ ಉತ್ಸವ ಮೂರ್ತಿಯನ್ನ ವಿಶೇಷವಾಗಿ ದೇವಸ್ಥಾನದಿಂದ ಪ್ರತಿ ವರ್ಷ ಅಲ್ಲಿ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಸಲ್ಲಿಸಿ ಮತ್ತೆ ಪುನಃ ದೇವಸ್ಥಾನಕ್ಕೆ ಕೊಳ್ಳಿ ನಾವು ಕರೆದುಕೊಂಡು ಬರ್ತೇವೆ. ಆದ್ದರಿಂದ ಅಷ್ಟು ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ಆ ಶನಿದೇವರ ಒಂದು ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಬಂದು ನಾವೆಲ್ಲರೂ ಕೂಡ ಸೇರಿ ಆ ಶನಿ ಜಯಂತಿಯ ಆಚರಣೆಯನ್ನ ಮಾಡ್ತಾರೆ. ಸಾಯಂಕಾಲ 5 ಗಂಟೆಯ ನಂತರದಲ್ಲಿ ಆ ಸ್ವಾಮಿಗೆ ನಾವೆಲ್ಲರೂ ಕೂಡ ತಪ್ಪದೆ ತೈಲಾಭಿಷೇಕವನ್ನು ಕೂಡ ಮಾಡ್ತಾ ಇದ್ದೀರಿ. ಕೈ ಮುಗಿದು ಶನಿದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಪ್ರತಿಬಂಧಕವಾಗಿರ್ತಕ್ಕಂಥ ಎಲ್ಲ ದೋಷಗಳ ಪರಿಹಾರವನ್ನು ಮಾಡಿ ವಿಶೇಷವಾಗಿ ಮಾಡತಕ್ಕಂಥ ಎಲ್ಲ ಪೂಜಾದಿಗಳ ಪರಿಪೂರ್ಣವಾದಂಥ ಅನುಗ್ರಹ ಇಡೀ ನಮ್ಮ ಕುಟುಂಬ ವರ್ಗಕ್ಕಾಗುವಂಗಾಗಲಿ ಅಂತ ಹೇಳಿ ಕೈ ಮುಗಿದು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. ಅಸ್ತು ಶ್ರೀ ಸನ್ಮಂಗಲಾನಿ ಭವಂತು, ಸಂತತಂ ಶ್ರೀರಸ್ತು, ಶುಭಮಸ್ತು. ನಮಸ್ಕಾರ ಮಾಡ್ತೀನಿ. ಗೋವಿಂದ ಗೋವಿಂದ ಗೋವಿಂದ. ಶನಿ महाराज की, शनि महाराज की, शनि महाराज की जय 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 जय. ಮಣಿ ಕೊಡು, ಅದಲ್ಲ ಈ ಪೂಜಾ ಕೊಡ್ಬೇಕು. ಹೋಗು ತೆಗೆಸ್ಕೊಂಡು 5 ನಿಮಿಷ 15 ನಿಮಿಷ ಒಂದು 5 ನಿಮಿಷ ಮುಗಿಸ್ಕೊಂಡು ಸಂಕಲ್ಪ ಮುಗಿಸ್ಕೊಂಡು ಬಿಟ್ಟಿದ್ರೆ ಆಗ್ತದೆ. ಹಾಂ ಸರಿ.